ನಮ್ಮ ಬೀಜವ ಬಿತ್ತಿದೆ. ನೋಡ್ರಿ, ಬ್ರಹ್ಮ ಅಂದರೆ ಸತ್ಯ. ಬ್ರಹ್ಮ ಅಂತಂದರೆ ಸತ್ಯವಾಗಿರ್ತಕ್ಕಂಥದ್ದು, ಸತ್ಯವಾಗಿರ್ತಕ್ಕಂಥ ವಸ್ತು. ಅಂಥ ಬ್ರಹ್ಮದ ಬೀಜವನ್ನು ನಾನು ಬಿತ್ತಿದೆ, ಸತ್ಯದ ಬೀಜವನ್ನು ಬಿತ್ತಿದೆ. ಬಿತ್ತಿದಾಗ ನಿಶ್ಚಲಂಕ, ಅನಂತತ, ಪ್ರಶಾಂತ, ವಿಶ್ರಾಂತಿ ಅಂತ ಕರಿತಾರೆ ನೋಡಿ. ಆ ಬ್ರಹ್ಮ ಬೀಜವನ್ನು ಬಿತ್ತಿದಾಗ ನನ್ನ ದೇಹದಲ್ಲಿ ಏನು ಉತ್ಪತ್ತಿ ಆಯಿತು ಅಂತಂತಂದರೆ ಶಾಂತಿ ಅಂತಕ್ಕಂಥದ್ದು ಉತ್ಪತ್ತಿ ಆಯಿತು, ಅನಂತತೆ ಅಂತಕ್ಕಂಥದ್ದು ಉತ್ಪತ್ತಿ ಆಯಿತು, ಜ್ಞಾನ ಅಂತಕ್ಕಂಥದ್ದು ಉತ್ಪತ್ತಿ ಆಯಿತು, ಶಾಂತಿ ಅಂತಕ್ಕಂಥದ್ದು ಉತ್ಪತ್ತಿ ಆಯಿತು, ಸತ್ಯ ಅಂತಕ್ಕಂಥದ್ದು ಉತ್ಪತ್ತಿ ಆಯಿತು. ಹೀಗೆ ಆ ದೇಹದ ತೋಟವನ್ನು ಅವನಿಗೆ ವಿವರಿಸಿ ವಿವರಿಸಿ ಹೇಳ್ತಾ ಅಲ್ಲಮ ಪ್ರಭು. ಅದಕ್ಕೆ ಬ್ರಹ್ಮ ಅಂತಂತಂದ್ರೆ ಇಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮ ಅಂದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇಂಥ ಒಂದು ಸತ್ಯದ ಬೀಜವನ್ನು ನನ್ನ ದೇಹದೊಳಗೆ ಬಿತ್ತಿದೆ. ಬಿತ್ತಿದಾಗ ನನಗೆ ಏನಾಯ್ತಪ್ಪ ಅಂತಂತಂದರೆ ಬ್ರಹ್ಮ ಅನಂತ, ಅನಂತತೆ, ನಿಶ್ಚಲತೆ ಅಂತಕ್ಕಂಥದ್ದು ನನ್ನಲ್ಲಿ ಉತ್ಪತ್ತಿ ಆಯಿತು. ಬ್ರಹ್ಮ ಬೀಜವ ಬಿತ್ತಿ, ಬ್ರಹ್ಮ ಬೀಜವ ಬಿತ್ತಿ ಅಖಂಡ ಮಂಡಲವೆಂಬ ಭಾವಿ ಪಾವನವೇ ರಾಠಾಳ. ನೋಡಿ, ಒಂದೊಂದು ವಚನಗಳ ಸಾಲುಗಳನ್ನು ನಾವು ತಿಳ್ಕೋಬೇಕಾದ್ರೆ ಅಧ್ಯಯನಶೀಲರಾಗಬೇಕು. ಅಧ್ಯಯನಶೀಲರಾದಾಗ ಮಾತ್ರ ತಿಳಿತದೆ, ಇರ್ಲೀರ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅಂಥ ಒಂದು ವಚನವನ್ನು ಈ ದೇಹಕ್ಕೆ ತೋಟವನ್ನು ಮಾಡಿ ಹೋಲಿಕೆ ಮಾಡಿ ಆ ರೈತನಿಗೆ, ಗೊರವಯ್ಯನಿಗೆ ಹೇಳ್ತಾ ಇದ್ದಾರೆ ಅಲ್ಲಮ ಪ್ರಭುಗಳು. ಅಖಂಡ ಮಂಡಲವೆಂಬ ಭಾವಿ ಪಾವನವೇ ರಾಠಾಳ. ಅಖಂಡ ಅಂತಂತಂದ್ರೆ ನೋಡ್ರಿ, ಇಡೀ ಅಖಂಡವಾಗಿರ್ತಕ್ಕಂಥದ್ದು, ಮಂಡಲವಾಗಿರ್ತಕ್ಕಂಥದ್ದು, ಬಾವಿಯನ್ನು ತೆಗೆದುಕೊಂಡು ಪಾವನವೇ ರಾಠಾಳ. ನೋಡ್ರಿ, ಅವಾಗೆಲ್ಲ ಏತ ನೀರಾವರಿ ಇರ್ತಿದ್ದು, ಹೌದಾ? ಒಂದು ನೀರನ್ನು ಎತ್ತಿ ಹಾಕಬೇಕಾದ್ರೆ ಒಂದು ಆಕಳ ಇರ್ತಿತ್ತು, ಚಕ್ರ ಇರ್ತಿತ್ತು. ಆ ಚಕ್ರ ಬರೀ ಹಿಂದೆ ಹೋಗೋದು, ಮುಂದೆ ಬರೋದು, ಆ ಬಾವಿಯಾಗಿ ಇಳಿಯೋದು, ನೀರು ತುಂಬಿಕೊಂಡು ಹೊರಗೆ ಹಾಕೋದು. ಈಗೆಲ್ಲದವ್ರಿ ಎಲ್ಲಿ ಇಲ್ಲ, ಏತ ನೀರಾವರಿ ಇಲ್ಲವೇ ಇಲ್ಲ. ಅದಕ್ಕೆ ರಾಠಾಳ ಅಂತ ಕರಿತಾನೆ, ಚಕ್ರ ಅಂತ ಕರಿತಾನೆ ಇಲ್ಲಿ. ಅದಕ್ಕೆ ಎಂಥ ಚಕ್ರ ಹಾಗಾದರೆ? ಅಖಂಡ ಮಂಡಲವೆಂಬ ಭಾವಿ ಪಾವನವೇ ರಾಠಾಳ ಅಂತ. ಒಂದು ರಾಠಾಳ ಅಂತಂತಂದರೆ ತಿರುಗುವ ಚಕ್ರ, ತಿರುಗುವ ಚಕ್ರ ರಾಠಾಳ. ಅಂಥ ಒಂದು ಸುಷುಮ್ನ ನಾಳದಿಂದ ಉದಕವ ತಿದ್ದಿ. ಸುಷುಮ್ನ ನಾಳ ಅಂತಂತಂದರೆ ನಾವೇನು ಉಸಿರಾಟ ಮಾಡ್ತಾ ಇದ್ದೀವಲ್ಲ, ಈ ಉಸಿರೇ ಸುಷುಮ್ನ ನಾಳ. ನಾವು ಪ್ರಾಣಾಯಾಮ ಮಾಡ್ತೇವೆ, ಹೌದಾ? ಆ ಪ್ರಾಣಾಯಾಮಕ್ಕೆ ಸುಷುಮ್ನ ನಾಳ ಅಂತ ಕರೀತಾರೆ. ಈ ಒಂದು ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು. ನೋಡಲಿ, ಈ ಮಾತು ಅರ್ಥ ಮಾಡ್ಕೊಳ್ಬೇಕು ನಾವು. ಇಲ್ಲಿದ್ದ ಹೇಳ್ಕೊಂತ ಬಂದಾನಲ್ಲ, ಮುಂದೆ ಏನು ಹೇಳ್ತಾನಪ್ಪ ಅಂತಂದರೆ, ಬಸವಗಳೈದವರು ಹಸಗೆಡಿಸಿದರೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ. ಸಮತೆ ಸೈರಣೆ ಎಂಬ ಬೇಲಿಯನ್ನು ಇಕ್ಕಿ ಆವಾಗಳು ಈ ತೋಟದಲ್ಲಿ ಜಾಗ್ರವಾಗಿದ್ದು ಸಸಿಯ ಸಲುಹಿದೆ ಕಾಣಾ ಗುಹೇಶ್ವರ. ಎಂಥ ಸಸಿ? ಸಸಿ ಬಸವಗಳೈವರು ಅಂದರೆ ಯಾರು? ಬಸವ ಐವರು ಅಂತಂತಂದರೆ ಶಬ್ದ, ರೂಪ, ರಸ, ಗಂಧ. ಇಂಥ ದನಗಳು ಬರ್ತವು. ಬಸವಗಳೈವರು ಅಂತಂದರೆ ದನ. ಈ ದನಗಳನ್ನು ನಾವು ಹಂಗೆ ಬಿಟ್ವಿ ಅಂತಂತಂದ್ರೆ
ಬೇಲಿ ಇಲ್ಲದ ಹೊಲದೊಳಗೆ ಮೇಯ್ದು ಬರ್ತಾವ. ಅದಕ್ಕೆ ನಾವೇನು ಮಾಡ್ತೀವಿ? ಕಾವಲಿ ಹಾಕ್ತೀವಿ, ಬೇಲಿ ಹಾಕ್ತೀವಿ. ನಾ ಎಂಥ ಬೇಲಿಯನ್ನು ಹಾಕಿದ್ದೀನಿ ಅದಕ್ಕೆ. ಈ ದನಗಳದವಲ್ಲ ನಮ್ಮ ಸಮೀಪ ಬಂದಿರಬಾರ್ದು. ರೂಪ, ರಸ, ಗಂಧ, ತ್ವಚೆ, ಸ್ಪರ್ಶ ಅಂತ ಕರಿತಾನೆ.